₹1 ಹೋಗಿ ಇಡ್ಲಿ ಇಸ್ತಾವ್ರಿ. 30 ವರ್ಷದಿಂದ ನಡೆಸ್ತಾ ಇದ್ದೀರಾ? ಬೆಣ್ಣೆ ಥರ ಇದೆ, ಬಾಯಲ್ಲಿ ಇಕ್ಕಿದ ತಕ್ಷಣ ಕರ್ಗೋಯ್ತು. ಸಾಕ ಎಂತ ಇದು 3 ಇಡ್ಲಿಲು 3 ಬುಗ್ಗಾಲು ಆಪ್ ಚಿತ್ರಾನ್ನ. ನಮಸ್ಕಾರ ಎಲ್ಲರಿಗೂ. ಈ ದಿನದ ವಿಡಿಯೋದಲ್ಲಿ ಸುಮಾರು ವರ್ಷಗಳಿಂದ ನಾನು ನೋಡ್ತಾ ಇದ್ದೆ, ಇಬ್ಬರು ದಂಪತಿಗಳು ಒಂದು ತಳ್ಳೋ ಬಂಡಿಲಿ ಹೋಟ್ಲ್ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಬನ್ನಿ ಇವತ್ತು ಅವರಡೆಗೆ ಸಾಗೋಣ. ಇದೇ ಮನೆ ಹೋಟ್ಲು, ನಿಲ್ಸು. ಗೊತ್ತಿರಲ್ಲ. ಇಡ್ಲಿನೂ ₹10 ಬುಗ್ಗಲ್ ಎಷ್ಟು ಚಿರಂಡ? ಹಾಂ, ಇಡ ಅದೇ ಈಗ ತೊಗೊಬಂದಿದ್ದೀವಿ. ₹10 3 ಇಡ್ಲಿ, ₹10 3 ವಡೆ. ಇಡ್ಲಿ ಅಂತೂ ಸಖತ್ ಸಾಫ್ಟ್ ಆಗಿದೆ. ಇಡ್ಲಿ ಸಖತ್ತಾಗಿದೆ, ಅಂಟಂಟ್ ಕೂಡ ಇಲ್ಲ. ನೀವು ನೋಡ್ಬೋದು, ಒಂದು ಚೂರು ಅಂಟಂಟಿಲ್ಲ, ಸಖತ್ತಾಗಿ ಬಂದಿದೆ. ಇಡ್ಲಿ ಕೂಡ ಇದೆ. ನಾನು ನಿಮಗೆ ಮುರ್ದು ಕೂಡ ತೋರಿಸ್ತೀನಿ, ನೋಡಿ. ಬನ್ನಿ ಟೇಸ್ಟ್ ಮಾಡೋಣ. ಚಟ್ನಿ ಕೂಡ ಅಷ್ಟೇ, ಹಸಿಮೆಣಸಿನ್ಕಾಯಿ ಬೆಳೆಸ್ತಾರೆ ಅವರು, ಒಣಗಿದ ಮೆಣಸಿನ್ಕಾಯಿ ಬೆಳೆಸ್ತಾರೆ, ನೀವು ನೋಡ್ಬೋದು. ಓಕೆ, ನೆಕ್ಸ್ಟ್ ಇದು ಟೇಸ್ಟ್ ನೋಡೋಣ. ಇಡ್ಲಿ ಸ್ಮೆಲ್ ಅಂತೂ ಸಖತ್ತಾಗಿದೆ, ಗಮ್ಮಂತಿದೆ ಚಟ್ನಿದು. ಇಡ್ಲಿ ಕೂಡ ಅಷ್ಟೇ, ಇಡ್ಲಿ ಸ್ಮೆಲ್ ಹೆಂಗೆ ಬರಬೇಕು ಹಂಗೆ ಬರ್ತದೆ. ₹10 3 ಇಡ್ಲಿ ನನಗೆ ನಂಬಕ್ಕಾಗ್ತಾ ಇಲ್ಲ. ಬನ್ನಿ ಟೇಸ್ಟ್ ನೋಡೋಣ. ಬೆಣ್ಣೆ ಥರ ಇದೆ, ಬಾಯಲ್ಲಿ ಇಕ್ಕಿದ ತಕ್ಷಣ ಕರ್ಗೋಯ್ತು. ಸಖತ್ತಾಗಿದೆ ಇಡ್ಲಿ ಅಂತೂ. ನೀವು ಬನ್ನಿ, ಟ್ರೈ ಮಾಡಿ. ಮತ್ತು ಇಡ್ಲಿ ಜೊತೆ ಚಿತ್ರಾನ್ನ ಕೂಡ ಸಿಗುತ್ತೆ. ನೀವೇ ನೋಡಿದ್ದೀರ, ಅವ್ರು ಮಾಡೋದೆಲ್ಲ ಸಖತ್ ಹೈಜೀನಾಗಿ ಮಾಡ್ತಾರೆ. ಸಖತ್ತಾಗಿದೆ ಟೇಸ್ಟು. ಬಿಸಿ ಬಿಸಿ ಬಾಯಲ್ಲಿ ಇಕ್ತಿದ್ರೆ ಅಂತೂ ಕರ್ಗೋಗುತ್ತೆ. ಮತ್ತು ನೆಕ್ಸ್ಟ್ ಬುಗ್ಗ ನೋಡೋಣ. ಬುಗ್ಗ ನೋಡ್ಬೋದು ನೀವು. ಆಯಿಲ್ ಕೂಡ ಅಷ್ಟೊಂದಿಲ್ಲ, ನೀವೇ ನೋಡ್ತೀವಲ್ಲ ಬುಗ್ಗ ಆಯಿಲ್ ಎಷ್ಟು ಹಾಕಿದ್ರು ಏನು ಅಂತ. ಬನ್ನಿ ಬುಗ್ಗ ಟೇಸ್ಟ್ ಮಾಡೋಣ. ಬುಗ್ಗ ಅಂತೂ ಪರ್ಫೆಕ್ಟ್ ಬಂದಿದೆ. ಒಳಗಡೆ ನಿಮಗೆ ಇದು ಮಾಡಿ ತೋರಿಸ್ತೀನಿ ನೋಡಿ, ನೋಡ್ಬೋದು ನೀವು. ಎಲ್ಲೂ ಹಸಿನೂ ಇಲ್ಲ, ಹಿಟ್ಟಿಟ್ಟು ಇಲ್ಲ, ಕೈಗಂತೂ ಒಂಚೂರು ಕೂಡ ಅಂಟ್ಕೊಳ್ಳೋದು ಕೂಡ ಇಲ್ಲ. ಪಕ್ಕ 100% ಬೆಂದಿದೆ. ನೋಡ್ಬೋದು, ಚಟ್ನಿ ಜೊತೆಲಿ ಹತ್ಕೊಂಡು ತಿಂತಾ ಇದ್ವಿ. ಕ್ರಿಸ್ಪಿಯಾಗಿ ಕರುಮ್ ಅಂತ ಸಖತ್ತಾಗಿದೆ. ಆರಾಮ್ಸೆ ಬಂದು ತಿನ್ಬೋದು. ಯಾವುದೇ ರೀತಿ ನಿಮ್ಗೆ ಕುತ್ಕೊಳ್ಳೋಕೆ ಚೇರ್ ಇರಲ್ಲ, ಎಕ್ಸೆಟ್ರಾ ಏನಿರಲ್ಲ. ಬರೋದು ತೊಗೊಂಡು ತಿನ್ನೋದು. ಬಟ್ ಟೇಸ್ಟ್ ಅಂತೂ ಅನ್ಲಿಮಿಟೆಡ್. ಇದು ಬರೀ ₹20. ₹20 ಈ ಕಾಲದಲ್ಲಿ ಒಂದು ಚಾಕ್ಲೇಟ್ ಕೂಡ ಬರಲ್ಲ. ಅಂಥದ್ರಲ್ಲಿ ಇವ್ರು ಆರಾಮ್ಸೆ ಹೊಟ್ಟೆ ಊಟ ಮಾಡ್ಕೋಬೋದು, ಅಷ್ಟು ಕೊಡ್ತಾ ಇದ್ದಾರೆ. ಟೇಸ್ಟ್ ಅಂತೂ ಸೂಪರ್ ಆಗಿದೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ನೀವು ಆರಾಮ್ಸೆ ಬಂದು ತಿನ್ಬೋದು. ಸೂಪರ್ ಆಗಿದೆ. ಪಾರ್ಸಲ್ ತೊಗೊಳ್ಳೋದು ಅಂತ ನಾನು ಕೇಳಿದ್ರೆ, ಪಾರ್ಸಲ್ ತೊಗೊಂಡೋದ್ರೆ ಮೆತ್ಕಾಗ್ಬಿಡುತ್ತೆ.
ಬಟ್ ಇಲ್ಲೇ ನಿಂತ್ಕೊಂಡು ತಿಂದರೆ ಅಂತೂ ಸ್ವರ್ಗ ಇದ್ದಂಗಿರುತ್ತೆ. ನೀವು ನೋಡ್ಬೋದು ಇಡ್ಲಿ ಅಂತೂ ತಿಂತಾ ಇದ್ರೆ ಆರಾಮ್ಸೆ ಒಬ್ಬರು 50 ರೂಪಾಯಿ ಇಡ್ಲಿ ಆರಾಮ್ಸೆ ತಿಂದ್ಬಿಡ್ತಾರೆ. ಸಖತ್ ಟೇಸ್ಟ್ ಇದೆ, ನೋಡ್ಬೋದು ನೀವು. ಚಟ್ನಿ ಕೂಡ ಸಖತ್ ಖಾರ ಸಖತ್ತಾಗಿದೆ. ಸಖತ್ತಾಗಿದೆ, ಸೂಪರ್ ಆಗಿದೆ, ಆರಾಮ್ಸೆ ತಿನ್ಬೋದು ನೀವು. ಆಯ್ತಾ? ನೋಡಿ ಇಡ್ಲಿ ಎಲ್ಲ ಸಾಕಾಗಿತ್ತು. ಇಡ್ಲಿ ಅಂತೂ ತಿಂದ್ಬಿಟ್ಟೆ. ಇಡ್ಲಿ ಅಂತೂ ನನಗಂತೂ ಹೆವಿ ಇಷ್ಟ ಆಯಿತು. ನಾನು ಇನ್ನೊಂದ್ಸರಿ ಇಡ್ಲಿ ಹಾಕೊಂಡು ತಿಂತೀನಿ. ಬನ್ನಿ, ನೀವು ಬಂದು ಟೇಸ್ಟ್ ನೋಡಿ. ಹಾಯ್, ಹಾಯ್. ನಮ್ಮ ಮಲ್ಲಿಕಾರ್ಜುನ್ ಅವರು ರಿವ್ಯೂ ಕೊಡ್ತಿದ್ದಾರೆ. ಬಟ್ ಆತನೇ ರಿವ್ಯೂ ಕೊಡ್ತಾ ಇದ್ದಾನೆ. ಆತನೇ ತಿದ್ದೆ ಆತನ ವಿಡಿಯೋಗೆ ಆತನೇ ರಿವ್ಯೂ ಕೊಡ್ತಾರೆ. ನಾವೊಂದು ಸ್ವಲ್ಪ ರಿವ್ಯೂ ಮಾಡಿದ್ದೇವೆ. ಬೆಣ್ಣೆ ಥರ ಆಯ್ತು ಅಂದರು, ಅದು ನಿಜನೇ. ಚಟ್ನಿ ಒಂದು ಎಲ್ಲೆಲ್ಲ ಹೋಗೋಕ್ಕಿಂತ ಬಂದು ಇಲ್ಲಿ ಟ್ರೈ ಮಾಡಿಬಿಡಿ. ಸಾಕಾಗ. ಹಾಯ್ ಫ್ರೆಂಡ್ಸ್, ಅದೇ ಇಡ್ಲಿ ತಿಂದ್ವಿ, ಚಿತ್ರಾನ್ನ ತೊಗೊಬಂದ್ವಿ. ಇದು 20 ರೂಪಾಯಿ ಚಿತ್ರಾನ್ನ. 20 ರೂಪಾಯಿ ಚಿತ್ರಾನ್ನ ಆನೆಕಲ್ಲಲ್ಲಿ ಇಷ್ಟಿಗೆ ಎಲ್ಲೂ ಕೊಡಲ್ಲ. ಚಿತ್ರಾನ್ನ ಜೊತೆಲಿ ಚಟ್ನಿ ಕೂಡ ಕೊಡ್ತಾರೆ. ಚಿತ್ರಾನ್ನ ಅಂತೂ ಸಾಕಾಗಿದೆ, ನೋಡ್ಬೋದು ನೀವು. ಕಡಲೆ ಮತ್ತು ಈರುಳ್ಳಿ ಎಕ್ಸೆಟ್ರಾ ಐಟಮ್ಸ್ ಎಲ್ಲ ಹಾಕಿ ಇದು ಮಾಡಿದ್ದಾರೆ. ಬನ್ನಿ ಟೇಸ್ಟ್ ನೋಡಿ, ರಿವ್ಯೂ ಹೇಳೋಣ. ಫಸ್ಟು ನಾರ್ಮಲ್ ಹಂಗೆ ಚಿತ್ರಾನ್ನ ತಿನ್ನೋಣ. ತಿಂತಾ ಇದ್ದೀನಿ. ಸಖತ್ತಾಗಿದೆ. ತಿಂತಾ ಇದ್ರೆ ನಿಮ್ಗೆ ಆ ಈರುಳ್ಳಿ ಹೊಡಿತಾ ಇದ್ರೆ ಫೀಲು ಸಖತ್ತಾಗಿದೆ ಟೇಸ್ಟು. ಬರೀ ಚಿತ್ರಾನ್ನ ಸಖತ್ತಾಗಿದೆ. ಚಟ್ನಿ ಜೊತೆ ಟ್ರೈ ಮಾಡೋಣ ಬನ್ನಿ. ಚಟ್ನಿ ಜೊತೆ ತಿಂತಾ ಇದ್ದೀವಿ. ಚಟ್ನಿ ಜೊತೆಲಿ ಓಕೆ, ಬಟ್ ಬರೀ ಚಿತ್ರಾನ್ನ ತಿನ್ನೋ ಫೀಲೇ ಬೇರೆ. ಒಂದ್ಸರಿ ಬಂದರೆ ನೀವು ಟ್ರೈ ಮಾಡಿ. ನಾನು ಅದು ಸಜೆಸ್ಟ್ ಮಾಡೋದ್ರೆ ತುಂಬ ಇಡ್ಲಿ ಸಜೆಸ್ಟ್ ಮಾಡ್ತೀನಿ. ಮತ್ತು ಚಿತ್ರಾನ್ನ ತಿನ್ನಿ, ಚಟ್ನಿ ಹಾಕ್ಕೊಬಿಡಿ. ಚಟ್ನಿದಲ್ಲೂ ಚೆನ್ನಾಗಿದೆ, ಬಟ್ ಚಟ್ನಿದಲ್ಲಿಗಿಂತ ಬರೀ ಚಿತ್ರಾನ್ನ ಸಾಕಾಗಿದೆ. ಓಕೆ, ಇದನ್ನೆಲ್ಲ ತಿಂದು ಖಾಲಿ ಮಾಡಿ ಮತ್ತೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ. ಮತ್ತು ಅವರಿಬ್ಬರು ದಂಪತಿಗಳು ಮಾತಾಡಿಸ್ತೀನಿ. ಓಕೆ, ತಿನ್ಬಿಟ್ಟು ಮತ್ತೆ ನಾನು ರಿವ್ಯೂ ಕೇಳಿದ್ರಿ. ಈಗ ಜೊತೆ ತೇಜಸ್ ಇದ್ದಾನೆ, ತೇಜಸ್ ರಿವ್ಯೂನು ಕೇಳೋಣ. ತಗೋಪ್ಪ ತೇಜಸ್, ರಿವ್ಯೂ ಹೇಳಮ್ಮ. ಸಕ್ಕತ್ತಾಗಿದೆ ಚಟ್ನಿ. ಚಟ್ನಿ ಟೇಸ್ಟ್ ಮಾಡ್ತಿದ್ದೀವಿ. ಇದು ಚೆನ್ನಾಗಿದೆ. ನೀವು ಬಂದು ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿದೆ. ಎಂತ ಇದು 3 ಇಡ್ಲಿಲು 3 ಬುಗ್ಗಾಲು ಆಪ್ ಚಿತ್ರಾನ್ನ. ಅಣ್ಣ ಹೇಳಿ, ನಿಮ್ಮ ಹೆಸರು? ರಾಜೇಂದ್ರ. ಏನೇ ಹೇಳ್ಲಿಕ್ಕಾರ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ ಅಣ್ಣ? 30 ವರ್ಷದಿಂದ ನಡೆಸ್ತಾ ಇದ್ದೀರಾ? ಇದೇ ಬಂಡಿಲಿ ನಡೆಸ್ತಾ ಇದ್ದೀರಾ? ನಡೆಸ್ತಾ ಇದ್ದೇನೆ. ಏನೋ ಸ್ವಲ್ಪ ಅದರಲ್ಲಿ ಸ್ವಲ್ಪ ಏನೋ ಅನುಕೂಲ ಆಗಿಲ್ಲ. ಏನು ಮಾಡೋದು? ಅವಳು ಪೋದ್ರೊಳಗೆ ಪೋದಿ 10 ರೂಪಾಯಿಗೆ ಪದಿ. ಪೋದಿ ಹೋಗಿ ರೂಪಾಯಿಗೆ ಹೋಗಿ ಇಡ್ಲಿ ಇಸ್ತಾವ್ರಿ. ಇಡ್ಲಿ ಸರಿ ಅಣ್ಣ. ಹಾಂ, 10 ರೂಪಾಯಿಗೆ 10 ಇಡ್ಲಿ, 1 ರೂಪಾಯಿ ಹೋಗಿ ಇಡ್ಲಿ. ಅವಡು ಇದೇ చేస్తాంట్రా ಬೇರೆ ಏమైనా చేస్తాంట్రా? ಅಂತ ಇದೇ ಬಂಡಿನೇ. ಇದೇ ಬಂಡಿ ಕಾದು ಬುಗ್ಗಾಲು ಚಿತ್ರಾನ್ನ ಇವೇ ಮಾಡ್ತೀವಿ. ಇದೇ ಬಂದೆ. ಆಮೇಲೆ ಏಮ್ಲೆ ಬರೀ ಇಡ್ಲಿ ಇಡ್ಲಿ చిత్రాన్నము అంతే. ఆవిడ బుక్కలు వేస్తూ ఉండలే. ఎవడు ఇదే బండ్లు వేస్తారు కదా, కొత్తగా అంగడి ఓపెన్ చేయాలంట ఏనా అనిసిల్వా? లేదు, అంగడి ఓపెన్ చేయాలని నేను అనలేదు. ఈ పలకలు మాత్రం కొత్తగా వేసినాను. అదే ఈ పలకలు మాత్రం కొత్తగా వేసినాను. ఇంకేమీ లేదు. మిగిలిన అంతా పాతదే. చూడు, ఇది కొత్తది. సరే అండి, ఓకే. ఇది ఒకటి కొత్తదే. ఇది మాత్రం బండి మాత్రం పాత బండి. దానికి పలుకులు సైడ్ పలుకులు వేసుకోవాలి. సరే ఓకే. అంతే, ఇంకేమి లేదు. సరే ఓకే.